ಈ ತರ ಡಿಫ್ರೆಂಟ್ ಆಗಿರೋ ಟೊಮೆಟೊ ಬಜ್ಜಿ ಆಮೇಲೆ ಬಿಸಿ ಬಿಸಿಯಾಗಿ ಮೃದುವಾಗಿರೋ ಇಡ್ಲಿನ ಟ್ರೈ ಮಾಡ್ಬೇಕಂದ್ರೆ ಯಲಹಂಕದಲ್ಲಿರೋ ಬಜ್ಜಿ ಮಾಮನ ನೀವು ಮಿಸ್ ಮಾಡದೆ ವಿಸಿಟ್ ಮಾಡಬೇಕು. ಯಾವುದೇ ಬಜ್ಜಿ ಅಂಗಡಿಗಳಲ್ಲಿ ಕೊಡದೇ ಇರೋ ಕಾಂಬೋನ ಇವರು ಕೊಡ್ತಾ ಇದ್ದಾರೆ. ಈ ಅಂಗಡಿಲಿ ಎಲ್ಲಾ ತರದ ಬಜ್ಜಿ ಐಟಮ್ ನ ಒಂದೇ ಕಾಂಬೋ ಟ್ರೈ ಮಾಡಬಹುದು. ಯಾವ್ದಪ್ಪ ಆ ಕಾಂಬೋ ಅಂತ ನೋಡಿದ್ರೆ ಬಜ್ಜಿ ಮಾಮ ಮಹಾರಾಜ ಕಾಂಬೋ ಅಂತ. ಅದ್ರ ಜೊತೆಗೆ ನಾವಿಲ್ಲಿ ಬಾಂಬ್ ಕಾಂಬೋ ಕೂಡ ಆರ್ಡರ್ ಮಾಡಿದ್ವಿ. ಬಜ್ಜಿ ಮಾಮ ಬಾಂಬ್ ಕಾಂಬೋದಲ್ಲಿ ಬಜ್ಜಿ ಪೀಸಸ್ ನೆಲ್ಲ ಕಟ್ ಮಾಡಿ ಇನ್ನೊಂದು ಅವ್ರದೇ ಚಟ್ನಿನೆಲ್ಲ ಬಳಸಿ ತುರಿದಿರ್ತಕ್ಕಂಥ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕಿ ಸೇವ್ ಹಾಕ್ಬಿಟ್ಟು ಕೊಡ್ತಾರೆ ಗುರು. ಸೊ ಫಸ್ಟ್ ಗೆ ನಾವು ಇವ್ರ ಹತ್ರ ಟ್ರೈ ಮಾಡ್ಬೇಕಂತ ಟೆಂಪ್ಟ್ ಆಗಿದ್ದೆ ಇವರ ಈ ಬಾಂಬ್ ಕಾಂಬೋ ಅಂದ್ಬಿಟ್ಟು. ಸೊ ಫಸ್ಟ್ ಅದನ್ನ ಟ್ರೈ ಮಾಡಿದ್ವಿ. ಒಂಥರ ಕಿಕ್ಕು ಗುರು, ತಿಂತಿದ್ರೆ ಸಕ್ಕತ್ತಾಗಿರುತ್ತೆ. ಇನ್ನು ಆಸ್ ಯೂಶುವಲ್ ಇವರ ಮಹಾರಾಜ ಕಾಂಬೋನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಎಲ್ಲ ತರದ ವೆರೈಟೀಸ್ ಒಂದೇ ಕಾಂಬೋದಲ್ಲಿ ಬರುತ್ತೆ. ಮಾಮಾ ಮೀಲ್ಸ್ ಅಂತ ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 2 ಇಡ್ಲಿ 1 ಪಕೋಡಾಗೆ ಬರೀ 21 ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದಾರೆ. ಕಣ್ಣು ಮುಚ್ಕೊಂಡು ಕೊಡ್ಬೋದು ಗುರು. ಈ ತರ ಒಳ್ಳೆ ಮೃದುವಾಗಿರೋ ಇಡ್ಲಿ ಮತ್ತೆ ಚಟ್ನಿ ಅದ್ರ ಜೊತೆಗೆ 2 ಪಕೋಡ ಅಂತೂ ಅಲ್ಟಿಮೇಟ್ ಆಗಿತ್ತು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇವ್ರ ಹತ್ರ ಸಿಗೋ ಟೊಮೆಟೊ ಬಜ್ಜಿ ಅಂತೂ ಒನ್ ಆಫ್ ದ ಬೆಸ್ಟ್ ಇಡೀ ವರ್ಲ್ಡ್ ಅಲ್ಲಿ ಅಂತಾನೆ ಹೇಳ್ಬೋದು. ಅಷ್ಟು ಸಕ್ಕತ್ತಾಗಿರುತ್ತೆ. ಹೊರಗಡೆ ಕ್ರಿಸ್ಪಿ ಟೆಕ್ಸ್ಚರ್, ಒಳಗಡೆ ಟೊಮೆಟೊ ಪ್ಯೂರ್ ಇಟ್ಬಿಟ್ಟು ಕೊಟ್ಟಿರ್ತಾರೆ. ತಿಂತಾ ಇದ್ರೆ ಫಿದಾ ಆಗೋದಂತೂ ಗ್ಯಾರಂಟಿ ಗುರು. ಕೊನೆಯದಾಗೊಂದು ಕ್ಯಾಪ್ಸಿಕಮ್ ಬಜ್ಜಿಯಿಂದ ಎಂಡ್ ಮಾಡಿದ್ವಿ. ಝೊಮ್ಯಾಟೊ ಸ್ವಿಗ್ಗಿಲ್ ಕೂಡ ಇವರು ಅವೈಲಬಿಲಿಟಿ ಇದ್ದಾರೆ. ಯಾವುದೇ ರೀತಿ ಸ್ಪಿಲ್ಲೇಜ್ ಇಲ್ಲದೆ ಪರ್ಫೆಕ್ಟ್ ಆಗಿ ಪ್ಯಾಕ್ ಮಾಡಿ ಕೂಡ ಕಳಿಸ್ತಾ ಇದ್ದಾರೆ. ಫ್ರಾಂಚೈಸಿ ಡೀಟೇಲ್ಸ್ಗೆ ಇವ್ರ ಪೇಜ್ ನ ಕಾಂಟ್ಯಾಕ್ಟ್ ಮಾಡಿ. ಜಾಗ ನಿಂತಿದೆಯಲ್ಲ ಯಲಹಂಕದಲ್ಲಿರೋ ಬಜ್ಜಿ ಮಾಮ.